ಓಕೆ ಸ್ಟೂಡೆಂಟ್ಸ್, ಈಗ ನಾವು ನಿಮ್ಮ ಟ್ರೈನಿಂಗ್ ನ ಶುರು ಮಾಡ್ತೀವಿ. ಎಲ್ಲ ತಯಾರಿದ್ದೀರ ತಾನೇ? ಆದ್ರೆ ವಿಕ್ಕಿ ಎಲ್ಲಿ ಹೋಗಿದ್ದಾನೆ? ಇನ್ನು ಯಾಕೋ ಬಂದೇ ಇಲ್ವಲ್ಲ? ಯಾವಾಗ ನೋಡ್ರು ಲೇಟ್ ಆಗಿ ಬರ್ತಾ ಇರ್ತಾನೆ. ಇವತ್ ನಾನು ಅವನ್ಗೆ ಪನಿಷ್ಮೆಂಟ್ ಕೊಡ್ತೀನಿ ನೋಡು. ಇನ್ಯಾವತ್ತೂ ಅವ್ನು ಲೇಟ್ ಆಗಿ ಬರ್ಲೇಬಾರ್ದು. ಹಾ ವಿಕ್ಕಿ, ಮಾಸ್ಟರ್ ಅವ್ನು ಬಂದ್ಬಿಟ್ಟ. ಬೋಡಿ ವಿಕ್ಕಿ ವಿಕ್ಕಿ ನಿಂತ್ಕೊಂಡ್ಬಿಡು, ಇಲ್ಲದೆ ಹೋದ್ರೆ ಚೆನ್ನಾಗಿರೋದಿಲ್ಲ ನೋಡು. ಸಾರಿ ಮಾಸ್ಟರ್, ಕಾಲ್ ಜಾರ್ ಬಿಡ್ತು, ಮತ್ತೆ ನಾನ್ ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ. ಕಾಲ್ ಜಾರಿರ್ಲಿಲ್ಲ, ನೀನೇ ಬೇಕು ಅಂತ ಮಾಡಿದ್ದು. ಅಲ್ದೆ ಈ ತರ ಕೆಲಸ ನೀನು ಮೊದ್ಲೇ ಎಷ್ಟೋ ಸಲ ಮಾಡಿದ್ಯಾ. ಆದ್ರೆ ಇವತ್ ನಾನು ನಿನಗೆ ಎಂತ ಪನಿಷ್ಮೆಂಟ್ ಕೊಡ್ತೀನಿ ಅಂತಂದ್ರೆ. ಮೋಟು ಬದ್ಲು ಹಿಮ್ ನರೇಶ್ ಮಾಸ್ಟರ್ ಕರಿತಾ ಇದಾರೆ, ಬನ್ನಿ. ಏನ್ರೆ ಮಕ ನೋಡ್ತಾ ಇದ್ದೀರಾ? ಬಂದ್ರೆ ಬೇಗ ಹೋಗೋಣ. ಓಕೆ ಮಾಸ್ಟರ್ ಗುರುನ್. ಇವತ್ ನೀನು ಬಚಾವಾಗ್ಬಿಟ್ಟೆ, ಆದ್ರೆ ಪನಿಷ್ಮೆಂಟ್ ನಿಂಗೆ ಸಿಕ್ಕೇ ಸಿಗುತ್ತೆ. ಆಮೇಲೆ ನಾವು ಬಂದು ವಿಚಾರಿಸ್ಕೊಡ್ತೀವಿ ನಿನ್ನ. ಮತ್ತೆ ಸಾರಿ ಕೇಳ್ತೀನಿ ಮಾಸ್ಟರ್. ಗುಡ್ ಮಾರ್ನಿಂಗ್ ಮಾಸ್ಟರ್ ಹಿಮ್ ನರೇಶ್. ಬನ್ನಿ ಮೋಟು ಪತ್ಲು ಬನ್ನಿ. ನನಗೆ ನಿಮ್ಮಿಬ್ಬರಿಂದ ಒಂದು ಕೆಲಸ ಆಗ್ಬೇಕಾಗಿದೆ. ಪ್ರಮಾಣ ಮಾಡಿ ನೀವಿದನ್ನ ಮಾಡೇ ಮಾಡ್ತೀರಿ ಅಂತ. ಮಾಸ್ಟರ್ ಜಿ, ನೀವ್ ಏನ್ ಬೇಕಾದ್ರೂ ಆರ್ಡರ್ ಮಾಡಿ. ನೀವ್ ಹೇಳಿದಿನ ನಾವು ಖಂಡಿತವಾಗ್ಲೂ ಶ್ರದ್ಧೆಯಿಂದ ಮಾಡ್ತೀವಿ. ಹಾ ಮಾಸ್ಟರ್ ಸರ್, ತಾವು ಏನು ಅಂತ ನಮ್ಗೆ ದಯವಿಟ್ಟು ಹೇಳ್ಬಿಡಿ. ಜಗತ್ನಲ್ಲಿ ಯಾರು ಮಾಡದೇ ಇರೋಂತ ಕೆಲಸ ಹೇಳಿ, ಅದನ್ನ ಖಂಡಿತ ನಾವು ನಿಮಗೆ ಸಾಧಿಸಿ ತೋರಿಸ್ತೀವಿ ಮಾಸ್ಟ್ರೆ. ನಾನ್ ನಿಮ್ಮಿಬ್ರು ಬಾಯಿಂದ ಇದನ್ನೇ ಕೇಳ್ಬೇಕು ಅಂತಿದ್ದೆ. ಸೋಮ್ ನ ರಾಜ ಭಾನು ಪ್ರತಾಪನ ಬಗ್ಗೆ ಯಾರಿಗೂ ಏನು ಗೊತ್ತಾಗ್ತಿಲ್ಲ. ಅವರು ಕೆಲವು ದಿನದಿಂದ ಮಾಯ ಆಗಿದ್ದಾರೆ. ಒಂದು ವೇಳೆ ಒಂದು ವಾರದೊಳಗೆ ಅವರ ಮಗ ಕುಮಾರ ವಿಕ್ರಮ ಪ್ರತಾಪ ಅರಮನೆಗೆ ತಲುಪಲಿಲ್ಲ ಅಂತಂದ್ರೆ ಅವರ ಚಿಕ್ಕಪ್ಪ ಅಕುಮಾನ ಸಿಂಹಾಸನದ ಮೇಲೆ ಕೂರ್ಸ್ಬಿಡ್ತಾರೆ ಅಷ್ಟೇ. ಆದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಬಿಡ್ಸಿ ಹೇಳ್ತೀರಾ? ವಿಕ್ರಮ್ ಪ್ರತಾಪನ್ನ ಅರಮನೆಗೆ ನೀವು ಸೇರ್ಸ್ಬೇಕಾಗಿದೆ. ತಲುಪಿಸ್ತೀವಿ ಬಿಡಿ ಮಾಸ್ಟ್ರೆ. ಈಗಲೇ ಫ್ಲೈಟ್ ಟಿಕೆಟ್ ನ ಬುಕ್ ಮಾಡ್ಕೊಂಡು ಹೊರಟ್ಬಿಡ್ತೀವಿ. ಫ್ಲೈಟ್, ಟ್ರೈನ್ ಅಥವಾ ರೋಡ್ ಇಂದ ಅಲ್ಲಿಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಅಕುಮ ವಿಕ್ರಮ್ ಪ್ರತಾಪ ಅಲ್ಲಿಗೆ ಬರಬಾರ್ದು ಅಂತ ಅನ್ಕೊಂಡಿದ್ದಾನೆ. ಯಾಕಂದ್ರೆ ಅವನೇ ಪಟ್ಟಾಭಿಷೇಕ ಮಾಡ್ಕೊಂಡು ಝೋಮ್ ನ ರಾಜ ಆಗ್ಬೇಕು ಅಂತ ಇದ್ದಾನೆ. ಅದಕ್ಕೆ ಅವನು ದಾರಿ ಮಧ್ಯನು ತನ್ನ ಜನರನ್ನ ಬಿಟ್ಟಿರ್ತಾನೆ. ವಿಕ್ರಮ್ ಪ್ರತಾಪ್ ಜೀವಕ್ಕೆ ಅಪಾಯ ಇದೆ. ಅವ್ರನ್ನ ಒಳಗಡೆ ಹೇಗ್ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಯಾರಿಗೂ ಏನು ಗೊತ್ತಾಗ್ಬಾರ್ದು. ನಾನು ಈ 3 ಜನನು ಊರಾಚೆ ಇರುವಂತ ಮರುಭೂಮಿವರೆಗೂ ತಲುಪಿಸುವಂತ ಪ್ರಯತ್ನ ಮಾಡ್ತೀನಿ, ಸರಿನಾ? ಅದಾದ್ಮೇಲೆ ಮುಂದೆ ಹೋಗೋ ದಾರಿನೂ ನಾನೇ ಹೇಳ್ತೀನಿ. ಆದ್ರೆ ಆ ದಾರಿ ತುಂಬಾನೇ ಅಪಾಯಕಾರಿ. ಮಾಸ್ಟರ್ ಸರ್, ನೀವು ಚಿಂತೆ ಮಾಡಕ್ ಹೋಗ್ಬೇಡಿ ಸರ್. ನಾವು ಹೇಳಿದ್ವಿ ತಾನೆ, ನಮ್ಗೋಸ್ಕರ ನಾವು ನಮ್ ಜೀವ ಬೇಕಾದ್ರೂ ಕೊಡ್ತೀವಿ ಮಾಸ್ಟ್ರೆ. ವಿಕ್ರಮ್ ಪ್ರತಾಪ್ ಎಲ್ಲಿದ್ದಾರೆ ಹೇಳಿ ಮಾಸ್ಟ್ರೆ, ಅವ್ನ ಎಲ್ಲಿಂದ ಕರ್ಕೊಂಡು ಹೋಗ್ಬೇಕು? ಅವರು ಇಲ್ಲೇ ಇದ್ದಾರೆ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಟ್ರೈನಿಂಗ್ ನ ತಗೋತಾ ಇದ್ದಾರೆ. ಅವ್ರ ಜೀವಕ್ಕೆ ಅಪಾಯ ಆಗದೆ ಇರಲಿ ಅನ್ನೋ ಕಾರಣಕ್ಕೆ. ಕುಮಾರ ವಿಕ್ರಮ ಪ್ರತಾಪ ಬನ್ನಿ ಪ್ಲೀಸ್. ಇಲ್ಲ, ಇವ್ರನ್ನ ಮಾತ್ರ ಬೇಡ ಮಾಸ್ಟರ್ ಜಿ. ಇವನು ರಾಜ್ಕುಮಾರ್ ಖಂಡಿತ ಅಲ್ಲ. ಇವನನ್ನ ನೋಡಿ ನೀವು ಕರೆಕ್ಟ್ ಆಗಿ ನೋಡಿ. ಇವನ್ನ ಯಾವುದೇ ಆಂಗಲ್ ಇಂದ ಇವನು ರಾಜ್ಕುಮಾರ್ ತರ ಖಂಡಿತ ಕಾಣಲ್ಲ ಮಾಸ್ಟ್ರೆ. ಅಲ್ದೆ ಇವ್ನ ನಡವಳಿಕೆ ನೋಡಿ ನೀವು, ಇವನ್ ರಾಜ್ಕುಮಾರ್ ಆಗಿರೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಮಾಸ್ಟರ್ ಮೋಟು, ನೀವ್ ಯಾಕೆ ನನ್ನ ಕಂಡ್ರೆ ಹೆದರ್ಕೋತಾ ಇದ್ದೀರಾ? ನಾನಂತೂ 10 ವರ್ಷದ ಚಿಕ್ಕ ಹುಡುಗ ಅಷ್ಟೇ. ನೀನ್ 10 ವರ್ಷ ಭೂಮಿಯಿಂದ ಮೇಲಾರು ಇರು, ಇಲ್ಲ 100 ವರ್ಷ ಭೂಮಿ ಕೆಳಗಾರು ಇದ್ಕೊಂಡ್ಬಿಡು. ಮೋಟು, ನಿನ್ ಮಾತು ಕೊಟ್ಟಿದ್ಯಾ, ನನ್ನ ಮಾತನ್ನ ಕೇಳ್ತೀನಿ ಅಂತ ನೆನಪಿರ್ಲಿ. ನಿನ್ ಬಿಟ್ಟು ನನ್ ಬೇರೆ ಯಾರ ಮೇಲೂ ನಂಬಿಕೆ ಇಡೋಕ್ಕಾಗಲ್ಲ. ಇವನು ನಿಮ್ ಜೊತೆನೆ ತುಂಬಾ ಸೇಫ್ ಆಗಿರ್ತಾನೆ. ಅದೇನೋ ಸರಿ ಮಾಸ್ಟ್ರೆ, ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ನಾವು ಇವನ್ ಜೊತೆ ಇದ್ರೆ ಎಷ್ಟು ಸೇಫ್ ಆಗಿರ್ತೀವಿ ಅನ್ನೋದು ಮಾತ್ರ. ಆದ್ರೂ ಪರವಾಗಿಲ್ಲ ಮಾಸ್ಟರ್ ಹಿಮ್ ನರೇಶ್, ನಾವು ನಿಮ್ಮ ಆದೇಶವನ್ನ ಖಂಡಿತ ಪಾಲಿಸ್ತೀವಿ. ಈತನ್ನ ಸುರಕ್ಷಿತವಾಗಿ ಇವನ ರಾಜ್ಯಕ್ಕೆ ನಾವು ತಲುಪಿಸ್ತೀವಿ ಮಾಸ್ಟರ್. ಒಳ್ಳೇದಾಯ್ತು, ಹೋಗೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳಿ. ನಾನ್ ನಿಮಗೆ ಅಲ್ಲಿ ಹೋಗುವಂತ ನಕ್ಷೆ ಕೊಡ್ತೀನಿ. ಕುಮಾರ ವಿಕ್ರಮ್ ಪ್ರತಾಪ್, ನೀನ್ ಇವ್ರಿಗೆ ತುಂಬಾ ತೊಂದರೆ ಕೊಡಕ್ ಹೋಗ್ಬೇಡ, ಆಯ್ತಾ? ಸರಿ ಮಾಸ್ಟರ್. ಮಾಸ್ಟರ್ ಮೋಟು, ಇವತ್ತಿಂದ ನಾವು ಫ್ರೆಂಡ್ಸ್, ಆಯ್ತಾ? ಏನಪ್ಪ ಕೈಯಲ್ಲಿ ಕೊಟ್ಟಿದ್ ನೀನು? ಯಾವ್ದೋ ಜಡ
ನೋಡಿದ್ರ ಮಾಸ್ಟರ್ ಹೀಮ್ ನರೇಶ್ ಅವ್ರೆ, ಇವನು ಈ ತರನೇ ರಸ್ತೆ ಉದ್ದಕ್ಕೂ ನಮ್ಗೆ ಹಿಂಸೆ ಕೊಡ್ತಾನೆ ಇರ್ತಾನೆ. ಮಾಸ್ಟರ್ ಪತ್ಲು, ಮಾಸ್ಟರ್ ಹಿಮ್ ನರೇಶ್ ಹೇಳಿದ್ದಾರೆ ಜಾಸ್ತಿ ತೊಂದ್ರೆ ಕೊಡಬಾರ್ದು ಅಂತ. ಆದ್ರೆ ಸ್ವಲ್ಪ ತೊಂದ್ರೆ ಅಂತೂ ಕೊಡ್ಬೋದು ಅಲ್ವಾ? ಇಲ್ಲ ಅಂದ್ರೆ ನನ್ಗೆ ಮಜಾನೇ ಬರಲ್ಲ. ಮಾಸ್ಟರ್ ಮೋಟು, ನೀವು ಒಂದ್ ಜೇಡ ನೋಡ್ ಹೆದರ್ಕೊಂಡ್ರಾ? ಮತ್ತೆ ಹಕ್ಕುಮಾನ ಹೇಗ್ ಹೆದರ್ಸ್ತೀರಾ? ಅವನಂತೂ ತುಂಬಾನೇ ಭಯಂಕರವಾದ ಮನುಷ್ಯ. ಮಹಾರಾಜರಿಗೆ ಜಯವಾಗಲಿ. ಹ? ಸೇನಾಧಿಪತಿ ದೇವರಾಜ, ಆ ಅಕುಮ ನನ್ನ ಇಲ್ಲಿ ಬಂದ್ಸಿಟ್ಟಿದ್ದಾನೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಹ? ಮಹಾರಾಜ, ಕಳೆದ 30 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಿಮ್ಮನ್ನ ಎಲ್ಲೆಲ್ಲಿ ಬಚ್ಚಿಡಕ್ ಸಾಧ್ಯ ಅನ್ನೋದು ನನಗೆ ಗೊತ್ತು. ಮಹಾರಾಜರೇ, ನಮ್ಮ ಮಂತ್ರಿಗಳು ಮತ್ತೆ ಸೈನಿಕರೆಲ್ಲ ನಿಮ್ಮ ಬಗ್ಗೆ ಭಯ ಇಲ್ಲದೆ ಆ ಅಕುಮಗೆ ಸಾಥ್ ಕೊಡ್ತಾ ಇದ್ದಾರೆ. ಆದ್ರೆ ನೀವು ಚಿಂತೆ ಮಾಡಬೇಡಿ, ನೀವು ಬಿಡುಗಡೆ ಆಗ್ತಿದ್ದ ಹಾಗೇನೆ ಎಲ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಅಷ್ಟೊಂದು ಅರ್ಜೆಂಟ್ ಯಾಕ್ರಯ್ಯ? ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ಮಕ್ಕಳ. ನಿಯತ್ತು ಅನ್ನೋದು ತುಂಬಾ ಮುಖ್ಯವಾದದ್ದು ಕಣ್ರಯ್ಯ. ನನ್ನ ಹತ್ರ ನಿಯತ್ತಾಗಿಲ್ದೇ ಇರೋರ್ನ ನಾನು ಯಾವತ್ತೂ ಸುಮ್ಮನೆ ಬಿಡಲ್ಲ. ಇವ್ರನ್ನ ಬಿಟ್ಬಿಡು, ಯಾಕೆ ಅವ್ರಿಗೆ ಅಷ್ಟು ತೊಂದರೆ ಕೊಡ್ತಾ ಇದೀಯಾ? ನೀವುಗಳು ನನಗೆ ಮೋಸ ಮಾಡ್ತಾ ಇದ್ದೀರಾ. ಮೋಸ. ನನ್ನ ಪರ್ಮಿಷನ್ ಇಲ್ದೇನೆ ಕಳ್ತನದಿಂದ ನೀವು ಮಹಾರಾಜನ್ನ ಬಿಡುಗಡೆ ಮಾಡೋದಕ್ಕೆ ಬಂದಿದ್ದೀರಾ ಇಲ್ಲಿ. ಇದಕ್ಕೆ ನೀವು ಶಿಕ್ಷೆ ಅನುಭವಿಸ್ಲೇಬೇಕು. ಬೇಡ, ಮೋಸ ಮಾಡ್ತಾ ಇರೋದು ನೀನು ಅಕುಮ. ನೀನು ನಮಗೆ ದೂರ ಸಂಬಂಧಿ. ನನ್ನ ತಂದೆಯವರು ನಿನ್ನನ್ನ ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ರು. ಅವರು ನಿನ್ ಕೇಳಿದ್ನೆಲ್ಲ ಕೊಟ್ರು. ಎಲ್ಲ ಕೊಟ್ಟಿಲ್ಲ ಕಣೋ, ನನಗೆ ರಾಜ ಸಿಂಹಾಸನ ಕೊಟ್ಟಿಲ್ಲ. ಭಯಂಕರವಾದ ಮಾಯಾವಿ ಶಕ್ತಿಗಳು ಎಲ್ಲಿ ಅಡಗಿದೆಯೋ ಅದರ ಬಗ್ಗೆ ನನಗೆ ಒಂದು ಚೂರು ಸುಳಿವು ಕೂಡ ಕೊಟ್ಟಿಲ್ಲ ಕಣೋ. ಅದರ ರಕ್ಷಣೆನ ನೀವುಗಳು ಮಾಡ್ತಾ ಇದ್ದೀರಲ್ವಾ, ಆದ್ರೆ ಅದನ್ನ ಉಪಯೋಗಿಸ್ತಾ ಇಲ್ಲ ನೀವು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನೀನ್ ಇದಕ್ಕೆ ಲಾಯಕ್ಕದವನಲ್ಲ ಅಂತ. ನೀನ್ ಮೋಸ ಮಾಡಿ ನನ್ಗೆ ನಿಜ ಹೇಳೋದು ಔಷಧಿನ ಕುಡಿಸ್ಬಿಟ್ಟು ಈ ರಹಸ್ಯನ ಫೈಲ್ ಮಾಡ್ಕೊಂಡೆ. ನೀನ್ ಆ ಜಾದು ಶಕ್ತಿ ಎಲ್ಲಿದೆ ಅಂತ ತಿಳ್ಕೊಂಡೆ. ನನ್ನ ಬಂಧಿಸಿ ಆ ಎಲ್ಲ ಶಕ್ತಿನ ನೀನು ನಿನ್ನ ವಶ ಮಾಡ್ಕೊಂಡೆ. ಎಲ್ಲ ಅಲ್ಲ ಕಣ, ಒಂದು ಉಳ್ಕೊಂಡಿದೆ. ಆ ಒಂದು ಶಕ್ತಿ ನಿನ್ನ ಕುಮಾರ ವಿಕ್ರಮನಲ್ಲಿದೆ ಕಣ, ಗೊತ್ತಾ? ಅದೆಂಥದ್ದೇ ಗಾಯ ಆಗ್ಲಿ ಅದನ್ನ ವಾಸಿ ಮಾಡುವಂತ ಶಕ್ತಿ. ಮನುಷ್ಯನಿಗೆ ಎಂಥದ್ದೇ ಗಾಯ ಆದ್ರೂ ಸರಿನೇ, ಕುಮಾರ ವಿಕ್ರಮ್ ಪ್ರತಾಪ್ ಅದರಲ್ಲಿ ಕೈ ಇಟ್ರೆ ಸಾಕು, ಅದು ಸರಿಯಾಗ್ಬಿಡುತ್ತೆ. ನನಗೆ ಆ ಶಕ್ತಿ ಬೇಕು ಕಣ. ನನಗೆ ಒಂದೇ ಒಂದ್ ಸರ್ತಿ ಅವನು ಸಿಕ್ಕಿದ್ರೆ ಸಾಕು. ಅವನು ನಿನಗೆ ಯಾವತ್ತೂ ಕೂಡ ಸಿಗಲ್ಲ, ಅದು ಸಾಧ್ಯ ಇಲ್ಲ. ನಿನ್ನ ಪ್ರಿನ್ಸ್ ಕೂಡ ಇಲ್ಲಿಗೆ ಬರ್ತಾ ಇದ್ದಾನೆ ಕಣ. ಇವಾಗ ನಾನು ಅವನ ಶಕ್ತಿಯನ್ನ ಕಿತ್ಕೊಂಡು ಬಿಡ್ತೇನೆ. ಆಮೇಲೆ ನಾನು ಅಜಯನಾಗಿ ಬಿಡ್ತೀನಿ ಕಣ, ಅಜಯನಾಗ್ತೀನಿ. ನಾನು ಈ ಜಗತ್ತನ್ನೇ ಆಳ್ತೀನಿ ಕಣ. ಸರಿ ಮಹಾರಾಜರೇ, ನಾನಿನ್ನು ಹೊರಡುತ್ತೇನೆ. ಕುಮಾರ ವಿಕ್ರಮ ಪ್ರತಾಪನ ಸ್ವಾಗತಕ್ಕೆ ಸಕಲ ಸಿದ್ಧತೆ ಮಾಡಬೇಕು. ಎಲ್ಲಿವರೆಗೂ ಜೀವಂತವಾಗಿರ್ತೀಯೋ ಮಜ್ವಾಗಿರೋ. ಆಮೇಲೆ ಅವಕಾಶ ಕೊಟ್ಟಿಲ್ಲ ಅಂತ ದಯವಿಟ್ಟು ನನ್ನನ್ನ ಮಾತ್ರ ದೂರ ಬೇಡ. ಬೇಡ, ಒಂದ್ ಮಾತು ಕೇಳು, ದಯವಿಟ್ಟು ಅವನ್ನ ಬಿಟ್ಬಿಡು. ನಿನಗೇನ್ ಬೇಕು ಅದನ್ನ ನೀನ್ ತಗೋ, ಆದ್ರೆ ಅವನ್ನ ಮಾತ್ರ ಬಿಟ್ಬಿಡು. ಪತ್ಲು, ನಾವ್ ಇಕ್ಕಿನ ಕಟ್ಟಾಕ್ಬಿಟ್ಟು ಯಾಕೆ ಕರ್ಕೊಂಡೋಗ್ಬಾರ್ದು ಹೇಳು? ನೋಡು ಎಷ್ಟು ಆರಾಮಾಗಿ ನಾವು ಅವ್ರನ್ನ ಊರಿಗೆ ತರಿಸ್ಬಿಡ್ಬೋದು. ಮೋಟು, ಮರಿಬೇಡ ಕಣೋ, ಇವನು ಒಬ್ಬ ರಾಜ್ಕುಮಾರ, ಪ್ರಿನ್ಸ್ ಕಣೋ, ಪ್ರಿನ್ಸು. ನಾವು ಅವನಿಗೆ ಮರ್ಯಾದೆ ಕೊಡ್ಬೇಕು ಕಣೋ, ಮರ್ಯಾದೆ ಕೊಡ್ಬೇಕು. ಇವ್ರಿಗೆ ನಾವು ಕುಮಾರ್ ವಿಕ್ರಮ್ ಪ್ರತಾಪ್ ಅಂತ ಕರಿಬೇಕು ಕಣೋ. ಅಯ್ಯೋ ನನ್ನ ಹಣೆ ಬರಹವೇ, ಯಾರಿಗ್ ನಾನು ಒದೆ ಕೊಡ್ಬೇಕು ಅಂತ ಅನ್ಕೊಂಡಿದ್ನೋ ಅವನಿಗೆ ನಾನು ಕುಮಾರ ಅಂತೇಳಿ ಮರ್ಯಾದೆ ಕೊಟ್ಟು ಕರ್ಕೊಂಡೋಗ್ಬೇಕಂತೆ. ನಡಿಯೋ, ಹೊರಗಡೆ ಅವರು ನಮ್ಗೋಸ್ಕರ ಕಾಯ್ತಾ ಇರ್ಬೇಕು ಅನ್ಸುತ್ತೆ. ಸರಿ ಬಾರ, ಹೊರಗಡೆ ಹೋಗಿ ನೋಡೋಣ ಅವ್ರೀಗ ಏನ್ ಮಾಡ್ತಿರ್ಬೋದು ಅಂತ.
ಮೊಟು ಇವಾಗ ನಾವು ಹೋಗ್ತಾರ ದಾರಿ ಸಖತ್ ಮಜವಾಗಿರುತ್ತೆ ಅಂತ ಅನ್ಸುತ್ತೆ ಕಣ. ಅಯ್ಯೋ ಅಪ್ಪ ಅಪ್ಪ ಅಯ್ಯೋ ಅಯ್ಯೋ ತಡ್ಕೊಳಕ್ಕಾಗ್ತಿಲ್ಲ. ರಾಜನ ಶುರುವಾಯ್ತು ನಮ್ಗೆ. ಇದೆಲ್ಲ ಅವದೇ ಕೆಲಸ. ಏನ್ ಮಾಡೋದ ಮಕ್ಕಳು? ಇದೆಲ್ಲ ಅವದೇ ಕೆಲಸ ಅನ್ಸುತ್ತೆ. ಅಯ್ಯೋ ಏನಪ್ಪ ಈ ಅವಸ್ಥೆ? ಅಯ್ಯೋ ಅಯ್ಯೋ ನಮ್ ಕಡೆ ಇರ್ತೇನೆ. ಅಬ್ಬಬ್ಬ, ಅಯ್ಯೋ ಅಬ್ಬಬ್ಬ, ಅಯ್ಯೋ, ತಡ್ಕೊಳಕ್ಕಾಗ್ತಿಲ್ಲ. ಹುಷಾರು ಕಣ. ನನ್ ಮಾರ್ಬಲ್ಸ್ ಎಲ್ಲ ಕಳೆದು ಹೋಗಿದೆ. ನೀವೇನಾದ್ರೂ ನೋಡಿದ್ರ ಅದನ್ನ? ನೋಡಿದೀವಿ, ಅನುಭವಿಸು ಬಿಟ್ಟಿದೀವಿ. ಮತ್ತೆ ಅದ್ರ ಮೇಲೆ ಸವಾರಿ ಮಾಡ್ಕೊಂಡು ಇಲ್ಲಿವರೆಗೂ ನಾವು ಬಂದಿದೀವಿ. ನೀನ್ ಇನ್ನೂ ನಮಗ್ ತೊಂದ್ರೆ ಕೊಡೋದ್ ನಿಲ್ಲಿಸ್ಲಿಲ್ಲ ಅಂತ ಹೇಳಿದ್ರೆ ಮಾಸ್ಟರ್ ಮೋಟು, ನೀವ್ ನನ್ನ ಗುರುಗಳು. ನಿಮಗ್ ಮರ್ಯಾದೆ ಕೊಡೋದು ನನ್ ಕೆಲ್ಸ. ಆದ್ರೆ ಮರಿಬೇಡಿ, ನಾನು ಒಬ್ಬ ಯುವರಾಜ ಅಂತ. ಮತ್ತೆ ನನಗೂ ಮರ್ಯಾದೆ ಸಿಗ್ಲೇಬೇಕು. ಕುಮಾರ್ ಸರ್, ನಿಮ್ಗೆ ಖಂಡಿತ ಮರ್ಯಾದೆ ಸಿಕ್ಕೇ ಸಿಗತ್ ಸರ್. ನೀವೇನು ಚಿಂತೆ ಮಾಡಬೇಡಿ. ಈಗ ನಡೀರಿ ಸರ್, ಜೀಪ್ ನಲ್ಲಿ ಕೂತ್ಕೊಂಡ್ಬಿಡಿ. ಹೇಳಿ ಮಾಸ್ಟರ್, ನೀವು ನನ್ ಮಾಸ್ಟರ್. ಮೊದ್ಲು ನೀವೇ ಕೂತ್ಕೊಳ್ಳಿ. ಮೊದ್ಲು ಕಿರಿಕ್ ಶುರು ಮಾಡ್ತೀಯಾ, ಆಮೇಲೆ ಒಳ್ಳೆ ಮಾತಿದ ನೈಸ್ ಮಾಡ್ತೀಯಾ? ಮತ್ತೆ ತೊಂದ್ರೆ ಕೊಡ್ತಾ ಇದೀಯಾ ವಿಕ್ರಮ್ ಪ್ರತಾಪ್? ಏನಾಯ್ತು ಮಾಸ್ಟರ್? ಯಾಕ್ ನೀವಿಬ್ರು ಇಷ್ಟ ಜೋರಾಗಿ ಕೂಗಿದ್ರಿ? ಬತ್ಲು, ಇವೆಲ್ಲ ನೀನೇ ಮಾಡ್ತಾ ಇರೋದು. ಬೇಡ ಕಣ ಮೊಟು, ಬೇಡ. ನೀನ್ ಅವ್ನಿಗೆ ಖಂಡಿತ ಹೊಡೆಯಕ್ ಆಗೋದಿಲ್ಲ ಕಣ. ಅವ್ನ್ ಪ್ರಿನ್ಸು ಕಣೋ. ಕಂಟ್ರೋಲ್ ಮಾಡ್ಕೊಳೋ ಮೋಟು. ಬತ್ಲು, ಅವ್ನಿಗೆ ಹೇಳ್ಬಿಡ, ನೀನು ನಮ್ ಜೊತೆ ಬರ್ಬೇಕಾದ್ರೆ ಈ ತರ ಎಲ್ಲ ಕಿರಿಕ್ ಮಾಡ್ಬಾರ್ದು ಅಂತ ಹೇಳೋ. ಅವ್ನ್ ಖಂಡಿತ ಬದ್ಲಾಗ್ಬೇಕು ಕಣೋ. ನಾನಂತೂ ಚಿಕ್ಕ ಹುಡ್ಗ, ಅದನ್ನೆಲ್ಲ ಹೇಗ್ ಬದಲಾಯಿಸೋದು ನನ್ಗಂತೂ ಗೊತ್ತಿಲ್ಲ. ಆದ್ರೆ ನೀವಂತೂ ಮಾಸ್ಟರ್, ನಿಮಗೆಲ್ಲಾನು ಗೊತ್ತಿರುತ್ತೆ. ನಿಮ್ಮನ್ನೇ ನೀವು ಬದಲಾಯಿಸ್ಕೊಳ್ಳಿ ಮಾಸ್ಟರ್. ಒಳಗಡೆ ಕೂತ್ಕೋ. ನೋಡ್ಯೋ, ನೀ ನಮ್ಗೆ ನೆಮ್ಮದಿಯಿಂದ ಮಲ್ಕೊಂಡ್ಬಿಡ್ತಾನೆ ಇಲ್ವಲ್ಲ? ಅಯ್ಯೋ, ಏನಪ್ಪ ಆಯ್ತು? ಮೊಟು, ಜೀಪ್ ನೋಡ್ತಾ ಇದ್ರೆ ಜೀಪ್ ಯಾಕೋ ಮುಂದೆ ಹೋಗೋದೇ ಇಲ್ಲ ಅಂತ ಅನಿಸ್ತಾ ಇದೆ ಕಣೋ. ಅದ್ಯಾರು ಒಂಟೆ ಮೇಲೆ ಹೋಗ್ಬೇಕಣ? ಓ ಸಲಾಮ್ ಅಲೈಕುಮ್ ಅಣ್ಣ. ಮಾಸ್ಟರ್ ಹಿಮ್ನರೇಶ್ ಇಲ್ಲ ಫೋನ್ ಒಳಗೆ ನನ್ಗೆ ಹೇಳ್ಬಿಟ್ಟಿದ್ರು ನಿಮ್ಮಿಬ್ಬರಿಗೆ 2 ಒಂಟೆ ಬೇಕು ಅನ್ಬಿಟ್ಟು ಅದಕ್ಕೆ ನಾನು ತಂದ್ಬಿಟ್ಟಿ. ನಮ್ಗೆ ಒಂದೇ ಒಂದ್ ಒಂಟೆ ಸಾಕು. ಯಾಕೆಂದ್ರೆ ಇದು ಚಿಕ್ಕ ಹುಡುಗ ನಮ್ಮ ಮಧ್ಯದಲ್ಲಿ ಕೂತ್ಕೊಂಡು ಕರ್ಕೊಂಡು ಹೋಗ್ಬೋದು. ಅದಕ್ಕೇನೆ, ಆಮೇಲೆ ಅದು ಸೇಫ್ ಆಗೂ ಇರುತ್ತೆ. ಮಗು ಅಂತ ಯಾರಿಗ್ ಹೇಳ್ತಿದ್ದೀರಾ ಮಾಸ್ಟರ್? ನಮ್ಮಲ್ಲಿ ಇಲ್ಲಿ ಪ್ರಿನ್ಸ್ಗೆ ಯುವರಾಜ ಅಂತ ಕರೀತಾರೆ, ಗೊತ್ತಾ? ಈಗ ಹೋಗೋಣ ಬನ್ನಿ. ವಿಕಿ, ಜೋಪಾನ. ಅರೆ ವಿಕಿ, ಇಲ್ಲ ಪತ್ಲು, ಅವನು ಬಿದ್ದೋಗ್ಬಿಡ್ತಾನೆ ಅಷ್ಟೇ. ಬೇಗ ಬಾರ, ಹೋಗೋಣ. ವಿಕಿ, ಅಯ್ಯೋ ಮೊಟು, ವಿಕ್ಕಿ ಅಂತ ಕರಿಬೇಡ ಕಣ. ಅವನು ರಾಜ್ಕುಮಾರ, ಪ್ರಿನ್ಸ್ ಅಂತ ಕರಿಯೋ ನೀನು. ಅಣ್ಣ ದಯವಿಟ್ಟು ಒಂಟೆ ಹಿಂದಕ್ಕೆ ಹೋಗ್ಬೇಡಿ, ಆಮೇಲೆ ಕಟ್ಟೆಗೆ ಹಿಂದಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ಕೂತ್ಕೊಳ್ಳಿ ಅಣ್ಣ. ಬರ ಕೂತ್ಕೋ. ಫಾಲೋ ಮಾಡು. ಕುಮಾರ್ ಸರ್, ನಿಂತ್ಕೊಳ್ಳಿ ಸರ್. ನಾವೆಲ್ಲರೂ ಒಟ್ಟಿಗೆ ಹೋಗೋಣ, ನಿಂತ್ಕೊಳ್ಳಿ ಸರ್. ಈಗ ನೀನ್ ನಿಲ್ಲಿಸ್ತೀಯೋ ಇಲ್ಲ 4 ಬಿಡ್ಲೋ ನಿನಗೆ? ಒಬ್ಬ ಪ್ರಿನ್ಸ್ ಹತ್ರ ಈ ತರ ಎಲ್ಲ ಮಾತಾಡ್ಬಾರ್ದು. ಬ್ಯಾಡ್ ಮ್ಯಾನರ್ಸ್. ನಾನು ಕ್ಯಾಮಲ್ ರೇಸ್ ಅಲ್ಲಿ ಚಾಂಪಿಯನ್. ನೀವು ಭಯ ಪಡೋ ಅವಶ್ಯಕತೆನೇ ಇಲ್ಲ. ಕುಮಾರ್ ಸರ್, ನನ್ ಮಾತನ್ನ ದಯವಿಟ್ಟು ಕೇಳಿ. ಇಲ್ಲಾಂದ್ರೆ ತಗೊಳ್ಳಿ, ತಗೊಳ್ಳಿ. ಬಿಟ್ಬಿಡಿ. ಅಯ್ಯೋ, ಬೇಡ ಪ್ಲೀಸ್. ನೀನು ಇದಕ್ಕೆ ಲಾಯಕ್ ಆಗಿದೆಯಾ? ಪ್ರಿನ್ಸ್ ಆಗಿದ್ರೆ ನೀನ್ ನಿನ್ ಊರ್ಗಾಗಿರ್ಬೋದು. ನೀನ್ ನನಗೆ ಸ್ಟೂಡೆಂಟು. ನಿನ್ನ ಸುರಕ್ಷಿತವಾಗಿ ನಿಮ್ ಊರಿಗೆ ತಲುಪಿಸೋದು ನಮ್ ಜವಾಬ್ದಾರಿ ಆಗಿದೆ. ತುಂಟು ಹುಡ್ಕೊಂತಾರ ನನ್ನ ಹತ್ರ ಕಿರಿಕ್ ಮಾಡಕ್ ಬರ್ಬೇಡ ನೀನು. ಪ್ಲೀಸ್. ಮುಂದೆ ನೀನು ರಾಜ ಆಗೋ ಅಂತವನು. ಈ ತರ ನೀನ್ ಬಿಹೇವ್ ಮಾಡ್ಲೇಬಾರ್ದು. ಪ್ರಿನ್ಸ್ ತರನೇ ಬಿಹೇವ್ ಮಾಡ್ಬೇಕು, ಗೊತ್ತಾ ನಿನ್ಗೆ? ಮೊಟು, ಕೋಪ ಮಾಡ್ಕೋಬೇಡ ಕಣೋ, ಸಿಟ್ ಮಾಡ್ಕೋಬೇಡ, ಕಂಟ್ರೋಲ್ ಮಾಡ್ಕೊಳೋ ಪ್ಲೀಸ್. ಕಂಟ್ರೋಲ್. ಅವರು ಪ್ರಿನ್ಸ್ ಕಣೋ. ಓ ಸರಿ.
ಅರೆ ಇದೇನೋ ಇದು ಅಯ್ಯೋ ಮೋಟು, ಇದು ಟೊರ್ನಾಡೋ ಕಣೋ. ಪತ್ಲು ಏನೋ ಮಾಡೋದೀಗ? ವೆಲ್ಕಮ್ ಪ್ರಿನ್ಸ್, ವೆಲ್ಕಮ್. ನಾನು ತುಂಬಾ ಹೊತ್ತಿಂದ ನಿನಗೋಸ್ಕರ ಕಾಯ್ತಾ ಕೂತಿದ್ದೀನಿ ಗೊತ್ತಾ? ಕೂತ್ಕೊಂಡಿಲ್ಲ, ನೀನು ನಿಂತ್ಕೊಂಡಿದ್ಯಾ. ಅಯ್ಯದ್ದೇರಿಗೆ ಎರಡು ಒಂದೇ ಕಣಲೆ. ನಿನಗೆ ಸ್ವಾಗತ, ಸುಸ್ವಾಗತ. ಬಾರ. ಯಾರು ನೀನು? ನಿಂಗೇನ್ ಬೇಕಾಗಿದೆ? ಓಹೋ, ನಾನು ಯಾರು ಎಂಥವನು ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ ಕಣ. ಕುಮಾರ ವಿಕ್ರಮ ಪ್ರತಾಪನ್ನ ನನ್ನ ಹ್ಯಾಂಡ್ ಓವರ್ ಮಾಡಿ ನೀವಿಬ್ರು ಇಲ್ಲಿಂದ ಕಳಿಸ್ಕೊಡ್ರಲೇ. ನಾವಂತೂ ರಾಜ್ಕುಮಾರನ್ನ ಖಂಡಿತ ನಿನ್ನ ವಶಕ್ಕೆ ಒಪ್ಸೋದೇ ಇಲ್ಲ. ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ಎಲ್ಲಿವರೆಗೂ ಜೀವ ಅನ್ನೋದಿರುತ್ತೋ ಅಲ್ಲಿವರೆಗೂ ಮಜಾ ಮಾಡ್ತಾ ಇರ್ಬೇಕು. ಆಮೇಲೆ ನನ್ನನ್ನು ದೂಷಿಸ್ಬೇಡಿ, ನನಗೆ ಅವಕಾಶ ಕೊಟ್ಟಿಲ್ಲ ಇವನು ಅಂತ. ನಿಮ್ಮ ಕೊನೆ ಸರ್ತಿ ಹೇಳ್ತಾ ಇದ್ದೇನೆ, ಹೊರಟಾಗೆ. ನಾವು ನಿನ್ಗೆ ಕೊನೆ ಸಾರಿ ಹೇಳ್ತಾ ಇದ್ದೀವಿ, ಇಲ್ಲಿಂದ ಹೊರಟೋಗು. ನನ್ನನ್ನ ಎದುರು ಹಾಕೊಂಡು ಯಾವನೂ ಬದುಕಕ್ ಸಾಧ್ಯ ಇಲ್ಲ ಕಣ. ಈ ಜಗತ್ಗೆ ಬೇಕಾಗಿರೋದು ನಾನು, ನನಗ್ ಜಗತ್ ಬೇಕಾಗಿಲ್ಲ ಕಣಲೇ. ನಾನು ಯಾರು ಅಂತ ತಿಳ್ಕೋಬೇಕು ಅಂತ ಆಸೆ ಅಲ್ವೇನ್ರು? ಆಯ್ತು ಬಂದ್ರು ಹೇಳೇ ಬಿಡ್ತೀನಿ. ಇವನು ನಮ್ ತಂದೆಯವರ ಚಿಕ್ಕಮ್ಮ ಅಕುಮ ಅಂತ. ಇವನಿಂದ ಬಚಾವಾಗೋಕೆ ನಾವು ಸೀಕ್ರೆಟ್ ದಾರಿನಲ್ಲಿ ಹೋಗ್ತಿದ್ವಿ. ಆದ್ರೆ ಇವನಿಗೆ ಯಾರೋ ವಿಷಯ ತಿಳಿಸಿದ್ದಾರೆ. ಅವನನ್ನ ವಿಚಾರಿಸ್ಕೊಳ್ತೀವಿ. ಮೋಟು, ಇವನ್ನ ಬಿಡದ್ ಬೇಡ ಕಣೋ. ಅಯ್ಯೋ ಅಯ್ಯೋ ಅವ, ಅಯ್ಯೋ ಅಯ್ಯೋ ಅಯ್ಯವ, ಅಯ್ಯ ಚಟಾಪಟ ಚಟಾಪಟ ಅಂತ ಹೊಡೆದ್ಬಿಟ್ರಲ್ಲ. ಬಾಯ್ ಬಾಯ್ ಕುಮಾ. ಇದು ಸ್ಯಾಂಡ್ ವೈಪರ್. ಒಂದ್ಸಾರಿ ಕಚ್ತು ಅಂದ್ರೆ ಅದ್ರ ವಿಷಯ ನಿನ್ ಹೊಟ್ಟೆ ಒಳಗಡೆ, ಆಮೇಲೆ ನಿನ್ ಕಥೆ ಅಷ್ಟೇನೆ. ನಾನ್ ನಿಮ್ಗೆ ಹೇಳಿದ್ದೆ, ಎಲ್ಲಿವರೆಗೂ ಜೀವ ಇರುತ್ತೋ ಮಜಾ ಮಾಡ್ಬಿಡಿ, ಆಮೇಲೆ ನನ್ನನ್ನು ದೂಷಿಸ್ಬೇಡಿ. ಒಂದೇ ಒಂದು ಅವಕಾಶನೂ ಕೊಡ್ಲಿಲ್ಲ ಅಂತ. ಆದ್ರೆ ನೀವು ನನ್ನ ಮಾತೇ ಕೇಳಲಿಲ್ಲ. ಮಾಸ್ಟರ್, ಇವನು ಏನ್ ಮಾಡ್ತಿದ್ದಾನೆ? ಏನು ಮ್ಯಾಜಿಕ್ ಮಾಡ್ತಾ ಇದ್ದಾನೆ. ನನ್ನನ್ನು ಎದುರು ಹಾಕೊಂಡು ಯಾವನ್ಗೂ ಬದುಕಕ್ ಸಾಧ್ಯ ಇಲ್ಲ ಕಡ. ಈ ಜಗತ್ತಿಗೆ ಬೇಕಾಗಿರೋದು ನಾನು, ನನಗೆ ಈ ಜಗತ್ ಬೇಕಾಗಿಲ್ಲ ಕಂಡ್ರ. ಮಾಸ್ಟರ್, ನಾನು ಬರ್ತೀನಿ ಇರಿ. ಬೇಗ ಹೊಡು. ಈಗ ನಾವಿನ್ ಜೊತೆ ಹಾಗ ಫೈಟ್ ಮಾಡೋದು?
ಮೊಟ್ಟು ಮೇಲ್ಗಡೆ ನೋಡು ಆ ಕಡೆ. ಈಗ ನಾವು ಇವನ್ ಹತ್ರ ಈಗಲ್ ಸ್ಟೈಲ್ ನಲ್ಲಿ ಫೈಟ್ ಮಾಡ್ಲೇಬೇಕು. ಏನ್ ಮಾಡ್ತಾವ್ನೆ ಇವನು? ಸೂಪರ್ ಮಾಸ್ಟರ್ ಮೋಟು. Come on, ಮೊಟ್ಟು. ಐಡಿಯಾ. ಈಗ ಬಂದ ಇವನು ಸರಿಯಾದ ದಾರಿಗೆ. ಏನ್ ಸರಿಯಾದ ದಾರಿಗೆ ಅಂದ್ರೆ ಪತ್ಲು, ಇವನ ಅವಸ್ಥೆ ನೋಡಿದ್ರೆ ಈ ತರ ಇದೆಯಲ್ಲ. ಮೊಟ್ಟು ಇದು ಜನಗಳ ಬಾಯಲ್ಲಿ ಬರೋ ಮಾತುಗಳ ಕಣ. ಅವನು ಓಡೋದ ಅನ್ಸುತ್ತೆ. ನಾನು ಓಡೋನಲ್ಲ, ಓಡಿಸೋನು. ಬಿಟ್ಬಿಡು. ಬಿಟ್ಬಿಡು. ಬೇಡ. ವಿಕ್ರಮ್ ಪ್ರತಾಪ್, ನಿನ್ನ ಮೇಲೆ ನನಗೆ ಯಾವುದೇ ರೀತಿ ದ್ವೇಷ ಇಲ್ಲ. ನಿನ್ನ ಒಳಗೆ ಜನಗಳಿಗಾಗೋ ಗಾಯನ ವಾಸಿ ಮಾಡುವಂತ ಮಹಾನ್ ಶಕ್ತಿ ಇದೆ. ಅದನ್ನ ನಾನು ನಿನ್ನಿಂದ ತಗೋತಾ ಇದ್ದೀನಿ ಅಷ್ಟೇ. ಆಮೇಲೆ ನಿನ್ನ ಬಿಟ್ಟು ಬಿಡ್ತೀನಿ. ಥ್ಯಾಂಕ್ ಯು ಪತ್ಲು ಸರ್. ಥ್ಯಾಂಕ್ ಯು ಮಾಸ್ಟರ್ ಮೋಟು. ಯು ಆರ್ ವೆಲ್ಕಮ್ ಕುಮಾರ್ ವಿಕ್ರಮ್ ಪ್ರತಾಪ್. ಬನ್ನಿ ಬೇಗ ಇಲ್ದ ನಾವು ಕಳ್ಸ್ಕೊಂಡ್ಬಿಡೋಣ. ಅಲ್ಲೋಡಿ ಒಂಟೆ. ಓಹೋ ಪತ್ಲು, ಮರಳುಗಾಡಿನಲ್ಲಿ ಈ ತರ ಸವಾರಿ ಮಾಡ್ತಾ ಇದ್ರೆ ಸಖತ್ ಮಜಾ ಸಿಗ್ತಾ ಇದೆ ಅಲ್ವಾ? ಏನೋ ಒಂಥರ ಬೇರೆ ಮಜಾ. ಆದ್ರೂ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಕಣೋ. ಮೊಟ್ಟು. ಓಹೋ ಏನ್ ಸುಂದರವಾದ ದೃಶ್ಯ. ಯಪ್ಪಿ! ಮಾಸ್ಟರ್ ಮೋಟು ಪತ್ಲು ನೀವು ಬನ್ನಿ. ನಿಂತ್ಕೊಳ್ಳಿ ಕುಮಾರ್ ಪ್ರತಾಪ್ ಅವರೇ. ಬೇಗ ಬನ್ನಿ ಮಾಸ್ಟರ್, ಒಳ್ಳೆ ಮಜಾ ಬರ್ತಿದೆ. ಒಳ್ಳೆ ಮಜಾ ಬರ್ತಿದೆ, ತುಂಬಾನೇ ಚೆನ್ನಾಗಿದೆ. ಬರಬೇಕು ಕುಮಾರ ವಿಕ್ರಮ ಪ್ರತಾಪ, ನಿನ್ನನ್ನ ಸ್ವಾಗತಿಸೋದಕ್ಕೆ ನಾನು ತಯಾರಾಗಿದ್ದೇನೆ. ಬಾ. ಇಲ್ಲ ಮಾಸ್ಟರ್ ಮೋಟು ಪತ್ಲು, ಎಲ್ಲಿದ್ದೀರಾ? ಇವ್ನು ನನ್ನ ಕಾಯ್ತಾ ಇದ್ದಾನೆ. ಕುಮಾರ್ ಪ್ರತಾಪ್, ನೀವು ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ. ನಮ್ಮ ಮಾತ್ ಮಾತ್ರ ಕೇಳೋದೇ ಇಲ್ಲ ನೀವು. ಮೊಟ್ಟು ನೀ ಸಿಟ್ನ ಕಂಟ್ರೋಲ್ ಮಾಡ್ಕೊಳ್ಳೋ. ಸ್ವಲ್ಪ ಹತೋಟಿಲ್ ಇಟ್ಕೋ. ಬಾ ನನ್ನ ಜೊತೆ ರೋಲ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ. ಬಾರೋ. ರೋಲ್ 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 ಹಾಗೆ ರೋಲ್ 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 ರೋಲ್. ಥ್ಯಾಂಕ್ ಯು ಮಾಸ್ಟರ್. ಅವನು ಸ್ನೋ ಒಳಗೆ ಹೊರಟೋದ. ಬರಬೇಕು ಕುಮಾರ ಸಾಹೇಬರೇ, ನಿಮಗಾಗಿ ಎಲ್ಲರೂ ಕಾಯುತ್ತಿದ್ದಾರೆ. ನಾನ್ ನಿಮ್ ಐಸ್ ಸ್ಕೇಟ್ಸ್ ತಗೋಬೋದಾ? ಖಂಡಿತ. ನಾನು ಅರಮನೆಗೆ ಹೋಗ್ತಿದ್ದೀನಿ. ಥ್ಯಾಂಕ್ ಯು. ಮಾಸ್ಟರ್ ಮೋಟು ಪತ್ಲು ಬೇಗ ಬನ್ನಿ, ನಮ್ಗಿನ್ ಯಾವ ತೊಂದ್ರೆನೂ ಇಲ್ಲ. ಅರಮನೆ ಬಂದ್ಬಿಡ್ತು. ನಾವು ಕುಮಾರ್ ಪ್ರತಾಪ್ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ಅದಕ್ಕೆ ತಮ್ಮ ಸ್ನೋ ಬೈಕ್ ನಾವು ತಗೋಬೋದಾ?
ತಗೊಳ್ಳಿ ಸ್ವಾಮಿ, ನಾವಿರೋದು ಅದಕ್ಕೆ ಅಲ್ವಾ, ತಗೊಳ್ಳಿ. ದಯವಿಟ್ಟು ಅರಮನೆ ಎಲ್ಲಿದೆ ಅಂತ ಹೇಳ್ತೀರಾ? ಅಲ್ಲಿ ನೋಡಿ ಸ್ವಾಮಿ. ಬೆಟ್ಟದ ಮೇಲಿದೆ. ಅದೇ ಅಲ್ಲಿ ಸ್ನೋಗಿ ಏನೂ ಇಲ್ಲ, ಮಂಜು ಗಿಂಜು ಏನು ಬೀಳಲ್ಲ ಅಲ್ಲಿ. ನೀವಲ್ಲಿ ಹೋಗಿ. ಥ್ಯಾಂಕ್ ಯು. ಕುಮಾರ್ ಪ್ರತಾಪ್, ನಾವು ಬರ್ತಾ ಇದ್ದೀವಿ. ಬಿಟ್ಬಿಡು ನನ್ನ. ಬಿಟ್ಬಿಡು. ಪ್ರತಾಪ್, ಕುಮಾರ್ ವಿಕ್ರಮ್ ಪ್ರತಾಪ್ ಎಲ್ಲಿದ್ದೀರಾ ನೀವು? ಎಲ್ಲಿದ್ದೀರಾ ಹೇಳಿ. ಎಲ್ಲಿದ್ದೀರಾ ಕುಮಾರ್ ಪ್ರತಾಪ್? ಎಲ್ಲಿದ್ದೀರಾ ದಯವಿಟ್ಟು ಹೇಳಿ. ಅಯ್ಯೋ, ಎಲ್ಲೋಗ್ಬಿಟ್ಟ ಈ ಹುಡುಗ. ಅದೊಂದ್ ಸಾರಿ ಕೈಗೆ ಸಿಗ್ಲಿಕ್ಕೆ ಗಾಚಾರ ಬಿಡಿಸ್ತೀನಿ. ಇನ್ನೊಂದ್ ಸಾರಿ ಈ ತರ ನಮ್ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಲೇಬಾರ್ದು ಎಲ್ಲಿಗೂ. ಅವನು ಹಂಗ್ ಮಾಡ್ತೀನಿ, ನೋಡ್ತಾ ಇರೋ. ಮೋಟು, ಕಂಟ್ರೋಲ್. ಅವನು ರಾಜ್ಕುಮಾರ ಕಣೋ. ಅಲ್ಲ, ಈ ಸ್ನೋಮ್ಯಾನ್ ಬ್ಯಾಕು ನಮ್ ಕಡೆ ಹ್ಯಾಕ್ ತಿರುಗ್ತು ಅಲ್ಲ ಕಣೋ. ನಾವ್ ಇಲ್ಲಿಗೆ ಬರ್ಬೇಕಾದ್ರೆ ಬ್ಯಾಕಲ್ಲಿತ್ತು, ಹಾಗೆ ಈಗ್ಲೂ ಬ್ಯಾಕಲ್ಲೇ ಇದೆಯಲ್ಲೋ. ಇದೇನ್ ತಿರುಗ್ತಾ ಇದೆಯೋ ಹೇಗೆ? ಅಲ್ಲಡ ಬಾ ಹೋಗಣ. ಬಾರೋ ಪತ್ಲೋ, ನಡಿ. ಕುಮಾರ ವಿಕ್ರಮ ಪ್ರತಾಪ, ನಿನ್ನ ನಾನು ಆಮೇಲೆ ವಿಚಾರಿಸ್ಕೋತೀನಿ ಕಣ. ಮೊದಲು ಇವರಿಬ್ಬರಿಗೆ ಗ್ರಹಚಾರ ಬಿಡಿಸ್ತೇನೆ. ನಾನು ನಿಮ್ಗಳಿಗೆ ಹೇಳಿದ್ದೆ, ಎಲ್ಲಿವರೆಗೂ ಜೀವ ಇರುತ್ತೋ ಅಲ್ಲಿವರೆಗೂ ಆರಾಮಾಗಿ ಮಜಾ ಮಾಡಿ. ಆಮೇಲೆ ನಾನು ಅವಕಾಶ ಕೊಟ್ಟಿಲ್ಲ ಅಂತ ದಯವಿಟ್ಟು ನನ್ನನ್ನು ಮಾತ್ರ ದೂಷಿಸ್ಬೇಡ. ಇಲ್ಲ. ಥ್ಯಾಂಕ್ ಯು ಕುಮಾರ್ ಸರ್. ಯು ವೆಲ್ಕಮ್. ಬನ್ನಿ, ಇಲ್ಲಿಂದ ಬೇಗ ಹೊರಟ್ಬಿಡೋಣ. ಬನ್ನಿ ಕೂತ್ಕೊಳ್ಳಿ. ಜೀವ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಸಖತ್ ಮಜಾ ಮಾಡು. ಆಮೇಲೆ ಹೇಳ್ಬೇಡ ನಾನು ನಿನ್ಗೆ ಅವಕಾಶ ಕೊಡ್ಲೇ ಇಲ್ಲ ಅಂತ. ಥ್ಯಾಂಕ್ ಯು ಮಾಸ್ಟರ್ ಮೋಟು. ನೀವ್ ನನ್ನ ಪದೇ ಪದೇ ಬಚಾವ್ ಮಾಡ್ತೀರಾ, ಆದ್ರೆ ನಾನು ನಿಮ್ಗೆ ಪದೇ ಪದೇ ಕಷ್ಟ ಕೊಡ್ತೀನಿ. ವೆರಿ ಸಾರಿ. ಪ್ರಿನ್ಸ್, ತಾವು ಒಬ್ರು ರಾಜ್ಕುಮಾರ್ರು. ನೀವು ಯೋಚನೆ ಮಾಡಿ ಯಾವುದೇ ನಿರ್ಧಾರ ತಗೋಬೇಕಾಗುತ್ತೆ. ಸ್ವಲ್ಪ ತಮಾಷೆನೂ ಇರುತ್ತೆ, ಆದ್ರೆ ಕಷ್ಟ ಅನ್ನೋದು ಎದುರುಗಡೆ ಬಂದಾಗ ಅದನ್ನ ನಾವು ನೋಡ್ಕೊಂಡು ನಿಭಾಯಿಸ್ಬೇಕಾಗುತ್ತೆ. ಬುದ್ಧಿನ ಉಪಯೋಗಿಸ್ಕೊಂಡು ಯೋಚನೆ ಮಾಡಿ ಯಾವುದೇ ಕೆಲ್ಸಕ್ಕೆ ಕೈ ಹಾಕ್ಬೇಕು, ಗೊತ್ತಾ? ಸರಿ ಮಾಸ್ಟರ್, ನೆನ್ಪಲ್ಲಿಟ್ಕೋತೀನಿ. ಏನ್ ನಡೀತಾ ಇದೆ ಇಲ್ಲಿ? ಅಯ್ಯೋ, ಮಹಾರಾಜರನ್ನ ಎಲ್ಲಿ ಬಚ್ಚಿಟ್ಟಿರ್ಬೋದು ಅಂತ. ನನಗೇನು ಗೊತ್ತು. ಯುವರಾಜರು ಬಂದ್ರು. ನಮ್ಮ ಯುವರಾಜರು ಬಂದ್ಬಿಟ್ರು. ನಮ್ಮ ಯುವರಾಜರು ಬಂದ್ರು. ಕುಮಾರ ವಿಕ್ರಮ ಪ್ರತಾಪ ಸಿಂಗ್ ಅವರಿಗೆ ಜಯವಾಗಲಿ. 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 ಯುವರಾಜರೇ, ನೀವು ಕೊನೆಗೂ ಬಂದ್ಬಿಟ್ರಿ, ಒಳ್ಳೇದೇ ಆಯ್ತು. ಅಕುಮ ನಮ್ಮ ಮಹಾರಾಜರನ್ನ ಗೊತ್ತಿಲ್ಲ ಅದೆಲ್ಲಿ ಬಂಧಿಸಿಟ್ಟಿದ್ದಾನೆ ಅಂತ. ಕೂತ್ಕೊಳ್ಳಿ ಯುವರಾಜರೇ. ಇವತ್ತಿಂದ ಈ ರಾಜ ಸಿಂಹಾಸನ ನಿಮ್ಮದು. ಆದಷ್ಟು ಬೇಗ ನಿಮಗೆ ಪಟ್ಟಾಭಿಷೇಕವನ್ನ ಮಾಡ್ತೀವಿ. ಮಂತ್ರಿಗಳ ಪಟ್ಟಾಭಿಷೇಕಕ್ಕೋಸ್ಕರ ದಿನ ಮತ್ತೆ ಸಮಯವನ್ನ ನಾನು ನಿಗದಿ ಮಾಡ್ತೇನೆ, ಗೊತ್ತಾಯ್ತಾ? ಸಿಂಹಾಸನದ ಮೇಲೆ ಯಾರು ಕೂತ್ಕೋತಾರೆ ಅನ್ನೋದನ್ನು ನಾವೇ ನಿಗದಿ ಮಾಡ್ತೀವಿ, ಮರಿಬೇಡಿ. ಮಹಾರಾಜರನ್ನ ಕರ್ಕೊಂಬನ್ನಿ. ನಾನಿನ್ನ ಸುಮ್ಮನೆ ಬಿಡೋದಿಲ್ಲ. ಅಪ್ಪಾಜಿ, ಅಪ್ಪಾಜಿ!
ಕುಮಾರ್ ಪ್ರತಾಪ್, ಇಷ್ಟು ಬೇಗ ಹೋಗೋ ಅವಸರ ಯಾಕೆ ಕುಮಾರ ವಿಕ್ರಮ? ಅಪ್ಪ ಮಗನ ಮಿಲನ ಆಗುತ್ತೆ, ಖಂಡಿತ ಆಗಿ ಆಗುತ್ತೆ. ಅದು ಯಾವಾಗ ಅಂದ್ರೆ ನಿನ್ನಲ್ಲಿರೋ ಹೀಲಿಂಗ್ ಪವರ್ನ ನಾನು ತಗೊಂಡ ಮೇಲೆ, ಸರಿನಾ? ಕುಮಾರ್, ಮೋಟು ಪತ್ಲು ಜೋಡಿ ಇರೋ ತನಕ ನಿನ್ ಕೈಲಿ ಏನ್ ಮಾಡಕ್ಕೂ ಸಾಧ್ಯ ಇಲ್ಲ. ನೀವು ಇಲ್ಲಿಗೋ ಬಂದ್ರ? ನೀವಿಬ್ರು ಯಾಕೆ ಅವಾಗ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ದೀರಾ? ನಿಮ್ಮಿಬ್ಬರನ್ನು ನೋಡ್ದಾಗೆಲ್ಲ ನನಗೊಂದು ಮಾತು ನೆನಪಾಗಿ ಬರುತ್ತೆ. ಕರೆಯದೆ ಬರುವವರನ್ನು ಕರೆದು ಮೆಟ್ಟಿನಲ್ಲಿ ಹೊಡೆದು ಕಳಿಸಬೇಕು. ಈ ರಾಜ್ಯನೂ ನಿನ್ನದಲ್ಲ, ಈ ಸಿಂಹಾಸನನೂ ನಿನ್ನದಲ್ಲ, ಇಲ್ಲಿರೋ ಜನಗಳು ನಿನಗೆ ಗೊತ್ತಿಲ್ಲ. ನಾವು ಬರೀ ನಮ್ಮ ಮಾಸ್ಟರ್ ಹೀಮ್ ನರೇಶ್ ಅವರ ಆದೇಶವನ್ನ ಯಾವಾಗ್ಲೂ ಪಾಲಿಸ್ತಾ ಇರ್ತೀವಿ. ಮತ್ತೆ ಎಲ್ಲಿ ತನಕ ನಮ್ ಜೀವ ಇರುತ್ತೋ ಅಲ್ಲಿವರೆಗೂ ಕುಮಾರ್ ಅವ್ರನ್ನ ನಾವು ಕಾಪಾಡ್ತಾನೆ ಇರ್ತೀವಿ. ಇದೇ ಕೊನೆ ಮಾತಾ? ಮಾಸ್ಟರ್ ಪತ್ಲು, ನೀವ್ ಆರಾಮಾಗಿದ್ದೀರಾ ಅಲ್ಲ? ನೀನು ಎಷ್ಟೊತ್ತು ಉಸಿರಾಡ್ತೀಯೋ ನಾನು ನೋಡೇ ಬಿಡ್ತೀನಿ. ಆಡು, ಉಸಿರಾಡು. ಇವ್ರು ಕಿದ್ದಕ್ಕಿದ್ದಂಗೆ ಏನಾಯ್ತು? ಹೊಡೆದಾಕ್ರ ಅವ್ರನ್ನ. ಧೈರ್ಯ ಇದ್ರೆ ಬಾ, ಧೈರ್ಯ ಇದ್ರೆ 1 to 1 ಹೋರಾಟ ಮಾಡು. ಅದು ಜಾದುಗಿದು ಏನು ಇಲ್ದೇನೆ. ನೋಡ್ತಾ ಇರೋ ನಿನ್ ಏನ್ ಗತಿ ಕಾಣಿಸ್ತೀನಿ ಅಂತ. ನಿನ್ನ ಈ ಆಸೆನೂ ಪೂರ್ಣಗೊಳಿಸ್ತೀನಿ ಮೋಟು. ಎಲ್ಲ ಸೈಡ್ ಹೋಗ್ಬಿಡೆ, ಮಧ್ಯದಲ್ಲಿ ಯಾರು ಬರ್ಕೊಡ್ದು.
ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ಅಯ್ಯ ಅಯ್ಯಯ್ಯ, ತಪ್ಪಾಯ್ತು, ನನ್ನ ಬಿಟ್ಬಿಡಿ. ಅಯ್ಯೋ ಅಯ್ಯೋ ಬೆರಳನ್ನ ಸ್ಟ್ರೈಟ್ ಇಟ್ಕೊಂಡು ಏನಾದ್ರು ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಡೊಂಕ್ ಮಾಡ್ಬಿಡ್ಬೇಕು. ಈ ಕುಮಾರ ವಿಕ್ರಮ ಪ್ರತಾಪನ್ನ ಕಾಪಾಡಕ್ಕೋಸ್ಕರ ನೀವ್ ಈ ತರ ಎಲ್ಲ ಮಾಡ್ತಾ ಇದೀರಲ್ವಾ? ಬಾಯ್ಬಿಡೆ. ಅಲ್ಲ ಕಂಡ್ರು, ಅವನೇ ಇಲ್ಲ ಅಂದ ಪಕ್ಷದಲ್ಲಿ ನೀವ್ ಯಾರಿಗೋಸ್ಕರ ಯುದ್ಧ ಮಾಡ್ತೀರ? ಅವನಲ್ಲಿರೋ ಶಕ್ತಿಯನ್ನ ಅವನು ಸತ್ತೋದ್ಮೇಲೂ ಕೂಡ ಅವನ ಬಾಡಿಯಿಂದ ನಾನು ತೆಗಿಬಹುದು. ಮಗನೇ, ಮಾಸ್ಟರ್ ಮೋಟು, ಸಾರಿ. ನನ್ನಿಂದಾಗಿ ನೀವಿದೆಲ್ಲ ಅನುಭವಿಸ್ಬೇಕಾಗಿ ಬರ್ತಾ ಇದೆ. ಆದ್ರೆ ನಿಮ್ಗೇನು ಆಗಕ್ ಬಿಡಲ್ಲ, ಏನು ಆಗಕ್ ಬಿಡಲ್ಲ. ಇದು ಝೋಮ್ ಝೋಮ್ನ ಯುವರಾಜ ವಿಕ್ರಮ್ ಪ್ರತಾಪ್ನ ವಾದ. ಎಂತ ಒಂದು ಪ್ರೀತಿ ಗುರು ಮತ್ತೆ ಶಿಷ್ಯನ ಮಧ್ಯೆ. ಗುರು ಶಿಷ್ಯನಿಗೋಸ್ಕರ ಪ್ರಾಣವನ್ನೇ ಕೊಡ್ತಾನೆ. ಆಮೇಲೆ ಚೇಲ ಗುರುನ ಉಳಿಸ್ಕೊಳ್ಳೋಕೋಸ್ಕರ ಅವನಲ್ಲಿರೋ ಅಂತ ಪವರ್ಗಳನ್ನ ಯೂಸ್ ಮಾಡ್ಕೋತಾ ಇದ್ದಾನೆ. ಆದ್ರೆ ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ನನ್ನ ತಲೆನೇ ಕೆಡ್ಸಾಕ್ಬಿಟ್ಟಿದ್ದಾನ ಅವನು. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಬಾ ವಿಕ್ರಮ ಪ್ರತಾಪ. ಕುಮಾರವರೇ, ತಗೊಳ್ಳಿ ಇದನ್ನ. ಜೋಪಾನ. ಅಯ್ಯೋ ಅಯ್ಯೋ ಅಯ್ಯೋ. ಸೈನಿಕರೇ, ಹಿಡೀರಿ ಇವನ್ನ. ಇದು ನನ್ನ ಆಜ್ಞೆ, ಹಿಡೀರಿ. ಅಕುಮ, ನಿನಗ್ ಗೊತ್ತಿರೋದು ಇಷ್ಟೇ, ನನ್ನಲ್ಲಿ ಅದ್ಭುತವಾದ ಹೀಲಿಂಗ್ ಪವರ್ಗಳಿದೆ ಅಂತ. ಅಷ್ಟೇ ಅಲ್ಲ, ನನ್ನ ಹತ್ರ ಇನ್ನೂ ಒಂದ್ ಪವರ್ ಇದೆ, ಅದು ನಿನಗ್ ಗೊತ್ತಿಲ್ಲ. ಕುಮಾರ ವಿಕ್ರಮ ಪ್ರತಾಪರಿಗೆ ಜಯವಾಗಲಿ. ಕುಮಾರ ವಿಕ್ರಮ ಪ್ರತಾಪರಿಗೆ ಜಯವಾಗಲಿ.
ಅಕುಮ, ಯಾವ ಮ್ಯಾಜಿಕಲ್ ಪವರ್ಗಳನ್ನ ನೀನು ಮಹಾರಾಜರಿಗೆ ಮೋಸ ಮಾಡಿ ತಗೊಂಡಿದ್ಯೋ ಅದನ್ನೆಲ್ಲ ನಾನು ನಿನ್ನ ದೇಹದಿಂದ ತೆಗೆದಿದ್ದೀನಿ. ಅದೀಗ ಇದ್ರಲ್ಲಿದೆ. ಅದನ್ನ ಈಗ ಎಲ್ಲಿಡ್ತೀನಿ ಅಂದ್ರೆ ಸಾವಿರಾರು ವರ್ಷಗಳಿಂದ ನಮ್ಮವರು ಇದನ್ನ ಕಾಪಾಡ್ಕೊಂಡು ಬಂದಿರೋ ಜಾಗದಲ್ಲಿ. ಈಗ ಮಹಾರಾಜರು ನಿನಗೆ ಕೊಡ್ಬೇಕಾಗಿರೋ ಶಿಕ್ಷೆನ ಕೊಡ್ತಾರೆ. ಅಕುಮ, ಈ ರಾಜ ಭಾನು ಪ್ರತಾಪ ನಿನಗೆ ಜೀವಾವಧಿ ಶಿಕ್ಷೆಯನ್ನ ಕೊಡ್ತಾ ಇದ್ದೀನಿ. ಕರ್ಕೊಂಡೋಗಿ ಇವನನ್ನ. ಮಾಸ್ಟರ್ ಮೋಟು, ನಿಮ್ಗೇನೂ ಆಗಲ್ಲ ಮಾಸ್ಟರ್ ಮೋಟು. ಮೋಟು ಸರಿಯಾಗ್ಬಿಟ್ಟ, ಮೋಟು ಸರಿಯಾಗ್ಬಿಟ್ಟ. ಏನ್ ನಡೀತದೆ ಇಲ್ಲಿ? ಅಕ್ಕುಮ ಎಲ್ಲಿ ಹೋಗ್ಬಿಟ್ಟ? ಅರೆ ಮೋಟು, ಕುಮಾರ್ ಪ್ರತಾಪ್ ಅವರು ಅಕ್ಕುಮನ ಬಂದಿಯಾಗಿಸ್ಬಿಟ್ರು ಕಣ. ಕುಮಾರ್ ಸರ್ ಅವರ ಹೇಗೆ? ನೀವ್ ನನ್ ಜೊತೆಗೆದ್ದಿದ್ರಿಂದಾನೇ. ಮೋಟು ಪತ್ಲು ಅವರೇ, ನೀವಿಬ್ರು ಸೇರಿ ನನ್ನ ಮಗನಿಗೆ ರಕ್ಷಣೆ ಕೊಟ್ಟಿದ್ದೀರಾ. ನಿಮಗೆ ತುಂಬಾನೇ ಧನ್ಯವಾದ. ಯು ಆರ್ ವೆಲ್ಕಮ್ ರಾಜ ಭಾನು ಪ್ರತಾಪ್. ನನ್ನಿಂದ ನಿಮ್ ಪ್ರಾಣ ಹೋಗೋದ್ರಲ್ಲಿತ್ತು. ನಿಮಗೆ ತುಂಬಾನೇ ಧನ್ಯವಾದ ಮಾಸ್ಟರ್ ಮೋಟು. ಪತ್ಲು, ನನ್ಗನ್ಸುತ್ತೆ ನಮ್ಮ ಕುಮಾರ್ ಪ್ರತಾಪ್ ಅವ್ರೀಗ ತುಂಬಾ ದೊಡ್ಡ ಮನುಷ್ಯ ಆಗೋಗ್ಬಿಟ್ಟಿದ್ದಾರೆ. ನೋಡು, ಒಳ್ಳೆ ಪ್ರಿನ್ಸ್ ತರ ಮಾತಾಡ್ತಾ ಇದ್ದಾರೆ. ನೀವು ನನ್ನ ಮಗನ ಜೀವನ ಕಾಪಾಡಿದ್ದೀರಾ. ಅದಕ್ಕೆ ನಿಮ್ಗೆ ಏನ್ ಬೇಕೋ ಅದನ್ನ ಕೇಳಿ. ನೀವು ಕೇಳಿದ್ದು ನಿಮಗ್ ಸಿಗುತ್ತೆ. ನಮ್ಗೆ ಗರಂ ಸಮೋಸ ಕೊಟ್ಬಿಟ್ರೆ ಸಖತ್ ಮಜಾ ಇರುತ್ತೆ. ಹೊಟ್ಟೆ ತುಂಬಾ ತಿನ್ಬಿಡ್ತೀನಿ ನಾನು. ಸರಿ, ಹಾಗಾದ್ರೆ ಬನ್ನಿ, ತಡ ಯಾಕೆ? ಬನ್ನಿ ಬನ್ನಿ ಹೋಗೋಣ. ಸಮೋಸ ಜೈ ಹೋ. ಸಮೋಸ 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 ಘಮ ಘಮ ಸಮೋಸ. Watch India's largest kids library only on Jio Hotstar. Download the app now.